ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಜಾಬ್ ಅಪ್ಡೇಟ್ಸ್ ಕನ್ನಡ. ರೀಸೆಂಟಾಗಿ ಮತ್ತೊಂದು ಜಾಬ್ ನೋಟಿಫಿಕೇಷನ್ ಬಂದಿದೆ. ಆ ಡಿಪಾರ್ಟ್ಮೆಂಟ್ ಹೆಸರು ಯಾವುದು ಅಂತ ನೋಡೋಣ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC. ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಬೇಕಾಗುವಂತಹ ಎಲ್ಲ ಅಗತ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ. ಖಾಲಿ ಇರುವಂತಹ ಹುದ್ದೆಯ ಹೆಸರು ಬಂದುಬಿಟ್ಟು SSC ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್. ಹುದ್ದೆಗಳ ಸಂಖ್ಯೆ ಅಂದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಟೋಟಲ್ 7565 ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಅವ್ರದ್ದು ದೇಹದಾಢ್ಯತೆ ಫಿಸಿಕಲ್ ಕ್ರೈಟೀರಿಯಾ ಏನಿರಬೇಕು ಅಂತ ಹೇಳಿದರೆ, ಪುರುಷರಿಗೆ ಎತ್ತರ ಬಂದುಬಿಟ್ಟು 170 ಸೆಂಟಿಮೀಟರ್, ಹಾಗೆ ಮಹಿಳೆಯರ ಹೈಟ್ ಬಂದುಬಿಟ್ಟು 157 ಸೆಂಟಿಮೀಟರ್ ಇರಬೇಕು ಅಂತ ಇದರಲ್ಲಿ ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆಯನ್ನು ನೀಡಲಾಗುವುದು. ಇದಾದ ನಂತರ ವಿದ್ಯಾರ್ಹತೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ದ್ವಿತೀಯ PUC ಅಥವಾ 10+2 ಪಾಸಾಗಿರಬೇಕು. ಪುರುಷ ಅಭ್ಯರ್ಥಿಗಳು ಲಘು ಮೋಟಾರ್ ವಾಹನ ಅಂದರೆ ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಅಂದರೆ must have passed second PUC or 10+2. Male candidates must have light motor vehicle driving license. ಈಗ ಏಜ್ ಲಿಮಿಟ್ ನೋಡ್ಕೊಳ್ಳೋಣ. ಸಾಮಾನ್ಯ ವರ್ಗ ಆದರೆ 18 ವರ್ಷ ಕನಿಷ್ಠ, ಮಿನಿಮಮ್ 18 ಇಯರ್ಸ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಬಂದುಬಿಟ್ಟು 25 ವರ್ಷ. ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಮಿನಿಮಮ್ 18 ಇಯರ್ಸ್ ಟು 25 ಇಯರ್ಸ್ ಮ್ಯಾಕ್ಸಿಮಮ್. 3 ಇಯರ್ಸ್ ರಿಲ್ಯಾಕ್ಸೇಷನ್ ಫಾರ್ OBC ಕ್ಯಾಂಡಿಡೇಟ್ಸ್ ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ ನೀಡಲಾಗುವುದು. ಹಾಗೆ SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ನೀಡಲಾಗುವುದು. 5 ಇಯರ್ಸ್ ರಿಲ್ಯಾಕ್ಸೇಷನ್ ಫಾರ್ SC ಆರ್ ST ಕ್ಯಾಂಡಿಡೇಟ್ಸ್ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ನೀಡಲಾಗುವುದು ಅಂತ ಅಧಿಸೂಚನೆಯಲ್ಲಿ ನೀಡಲಾಗಿದೆ. ರಿಲ್ಯಾಕ್ಸೇಷನ್ ವಿಲ್ ಬಿ ಗಿವನ್ ಆಸ್ ಪರ್ ರಿಸರ್ವೇಷನ್ ರೂಲ್ಸ್. ಏಜ್ ಲಿಮಿಟ್ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಈಗ ಅಪ್ಲಿಕೇಶನ್ ಫೀ ನೋಡ್ಕೊಳ್ಳೋಣ. ಸಾಮಾನ್ಯ ವರ್ಗ ಅಥವಾ OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಕೇವಲ ಸಾಮಾನ್ಯ ವರ್ಗ ಮತ್ತು OBC ಅಭ್ಯರ್ಥಿಗಳಿಗೆ ಮಾತ್ರ 100 ರೂಪಾಯಿ ಇರುತ್ತೆ. ಹಾಗೆ SC ST ಮಹಿಳೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತದೆ. ಈ ಪೋಸ್ಟ್ನ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಅಂದರೆ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೆಕೆಂಡ್ ಬಂದುಬಿಟ್ಟು ಫಿಸಿಕಲ್ ಟೆಸ್ಟ್. ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾರು ಅರ್ಹ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಅಂದರೆ ದೈಹಿಕ ಪರೀಕ್ಷೆ ಇರುತ್ತೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಲಾಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಿ ನೇಮಕಾತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸುವ ವಿಧಾನ ಅಂದರೆ ಹೌ ಟು ಅಪ್ಲೈ ಅಂತ ನೋಡೋದಾದರೆ, ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಪ್ಲೈ ಆನ್ಲೈನ್ ಬೈ ಆಕ್ಸೆಸಿಂಗ್ ದ ಆಫಿಷಿಯಲ್ ವೆಬ್ಸೈಟ್. ಈಗ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳೋಣ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 22 ಸೆಪ್ಟೆಂಬರ್ 2025. ಸೆಪ್ಟೆಂಬರ್ 22ರಿಂದ ಅರ್ಜಿ ಡೇಟ್ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 21 ಅಕ್ಟೋಬರ್. 21ನೇ ಅಕ್ಟೋಬರ್ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸ್ಟಾರ್ಟ್ ದಿನಾಂಕ ಬಂದುಬಿಟ್ಟು 22 ಸೆಪ್ಟೆಂಬರು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 21 ಅಕ್ಟೋಬರ್. ಕರೆಕ್ಟು 1 ತಿಂಗಳದ ಟೈಮ್ ಇದೆ. ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಅಫಿಷಿಯಲ್ ವೆಬ್ಸೈಟನ್ನು ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ, ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ತರಹದ ಜಾಬ್ ಅಪ್ಡೇಟ್ಸ್ ವಿಡಿಯೋಗಳನ್ನು ತರ್ತಾ ಇರ್ತೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.